ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇವತ್ತು ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಮಧ್ಯರಾತ್ರಿಯವರೆಗೂ ಕೂಡ ಪಬ್ಬು ಬಾರು ಕ್ಲಬ್ ಓಪನ್ ಆಗಿರೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ರೂಲ್ಸ್ ಮೀರಿದ್ರೆ ಪೊಲೀಸರು ಕೇಸ್ ಜಡಿಯೋದಕ್ಕೂ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ತಡೆಗೆ ಪ್ರಮುಖ ಜಂಕ್ಷನ್ಗಳಲ್ಲಿ ತಪಾಸಣೆಯನ್ನು ಕೂಡ ನಡೆಸ್ತಾರೆ. ಇವತ್ತು ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಬೆಳ್ಳಂಬೆಳಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟರು. ನಿನ್ನೆಯೆಲ್ಲ ಸಾಲು ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ಇವತ್ತು ಬೆಂಗಳೂರು ಪೊಲೀಸರು ಈ ಕ್ರೌಡನ್ನು ಕಂಟ್ರೋಲ್ ಮಾಡೋದು ನಿಜಕ್ಕೂ ಕೂಡ ಸವಾಲಿನ ಕೆಲಸ. ಅದಕ್ಕೆ ಬೇಕಾದಂತಹ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಭಾಳಷ್ಟು ಜನ ಹೊರಗಿನಿಂದ ಬರ್ತಾರೆ. ನಮಗೆ ನಮ್ಮವರು ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಅದು ಕಡಿಮೆ ಸಂಖ್ಯೆ, ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ. ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ಬರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಟಿವಿಟಿ ಹಾಗೆ ಮಾಡೋದು. 12 ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ಬರಿಗೆ ಇದು ವಿಶ್ ಮಾಡೋದು. ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತೊಗೊಳ್ತೀವಿ. 150-160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವ, ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ. ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ. ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ 1-2 ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತವೆ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕವಾಗಿ ಬೇರೆ ಆ್ಯಂಗಲಲ್ಲೂ ನೋಡಬೇಕಲ್ಲ. ನಮಗೆ ಟೆರರಿಸ್ಟ್ ಆ್ಯಂಗಲಲ್ಲಿ ನೋಡಬೇಕು ಅಥವಾ ಬೇರೆ ಆ್ಯಂಗಲಲ್ಲೆಲ್ಲ ನೋಡಬೇಕು. ಅದೆಲ್ಲ ಅನುಭವದ ಮೇಲೆ ಬೆಂಗಳೂರು ಪೊಲೀಸ್ನವರು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ಚರ್ಚ್ ಸ್ಟ್ರೀಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ, ಪೊಲೀಸರೇನೋ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಟಫ್ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಬಟ್ ಕೆಲವೊಂದಿಷ್ಟು ಜನ ಇರ್ತಾರೆ, ರೂಲ್ಸ್ ಇರೋದೇ ನಾವು ಉಲ್ಲಂಘಿಸೋದಕ್ಕೆ ಅನ್ನುವಂಥವ್ರು. ಅಂಥವ್ರ ಮೇಲೆ ಪೊಲೀಸರು ಯಾವ ರೀತಿ ಹದ್ದಿನ ಕಣ್ಣಿಟ್ಟಿದ್ದಾರೆ, ಜೊತೆಗೆ ಯಾವ ರೀತಿಯ ಕ್ರಮಕ್ಕೂ ಮುಂದಾಗ್ತಾರೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ? ಪ್ರೇಮ್, ಪ್ರತಿ ವರ್ಷವೂ ಕೂಡ ಹೊಸ ವರ್ಷ ಬತ್ತು ಅಂದರೆ MG ರೋಡ್, ಬ್ರಿಗೇಡ್ ರೋಡ್, ಎಸ್ಪೆಷಲಿ ಈ ಹಾಟ್ಸ್ಪಾಟ್ಗಳಲ್ಲಿ ಹೆಚ್ಚು ಜನ ಸೇರೋದ್ರಿಂದ ತುಂಬ ಸುರಕ್ಷತಾ ಕ್ರಮಗಳನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಈ ವರ್ಷ ಅಂತೂ ಇನ್ನೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಮಾಡಿದ್ದಾರೆ. ಬಿಕಾಸ್ ಒಂದಿಷ್ಟು ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಕಾಲ್ ತುಳಿತ ಈ ರೀತಿಯ ಪ್ರಕರಣಗಳು ಸಂಭವಿಸಿತ್ತು. ಜೊತೆಗೆ ದೆಹಲಿ ಬ್ಲಾಸ್ಟ್ ಪ್ರಕರಣ ಸಂಭವಿಸಿತ್ತು. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಭಾಗದಲ್ಲಿ ಕ್ಯಾಮ್ರಾ ಕಣ್ಗಾವಲು ಯಾವ ರೀತಿ ಇದೆ ಅಂದರೆ 50 ಮೀಟರ್ಗೆ ಒಂದೊಂದು ಕ್ಯಾಮ್ರಾಗಳು ಕಣ್ಗಾವಲಿದೆ. ಸೊ ತುಂಬಾ CCTV ಕಣ್ಗಾವಲಿದೆ. ಜೊತೆಗೆ AI ಆಧಾರಿತ ಕ್ಯಾಮರಾಗಳನ್ನು ಕೂಡ ಹಾಕಲಾಗಿದೆ. ಹಾಗಾಗಿ ಅವರೇನಾದರೂ ಪುಂಡ ಕೆಲಸವನ್ನ ಮಾಡಿದ್ರೆ ಅಥವಾ ಈ ಕ್ರೌಡ್ ಅಲ್ಲಿ ತುಂಬಾ ಹೆಚ್ಚಾಗುವಂಥದ್ದು, ಹೆಣ್ಮಕ್ಳಿಗೆ ಕಾಟವನ್ನು ಕೊಡುವಂಥದ್ದು, ಸೊ ಹಾಗೇನಾದರೂ ಮಾಡಿದ್ರೆ ಅವರ ಮುಖಚರ್ಯೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಜೊತೆಗೆ ಇಲ್ಲೇ ಕಮಾಂಡರ್ ಸೆಂಟರ್ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಲಿಂಕ್ ಇರುತ್ತೆ. ಕಮಿಷನರ್ ಆಫೀಸ್ಗೂ ಕೂಡ ಆ CCTV ಫುಟೇಜ್ಗಳು ವಿತ್ ಕಲರ್. ಸೊ ಹಾಗಾಗಿ ಯಾವುದೂ ಕೂಡ ಅಹಿತಕರ ಘಟನೆ ನಡೆಯದಂತೆ ಈ ಬಾರಿ ತುಂಬಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಮಾಡಲಾಗಿದೆ. ಇನ್ನು ವಾಚ್ ಟವರ್ಗಳನ್ನು ಮಾಡಿದ್ದಾರೆ. ಬೆಂಗಳೂರು ನಗರಾದ್ಯಂತ ಈ ಒಂದು ಆಚರಣೆಗಳ ಹಾಟ್ಸ್ಪಾಟ್ ಏನಿದೆ, ಸೊ ಅಲ್ಲಿ ಸುಮಾರು 78 ಒಂದು ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 20,000 ಪೊಲೀಸರ ಕಣ್ಗಾವಲು ಇಡೀ ಬೆಂಗಳೂರಿನ ಹೊಸ ವರ್ಷದ ಆಚರಣೆಯಲ್ಲಿ ಇರುತ್ತೆ. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಪೊಲೀಸರು ಕೂಡ ಇರ್ತಾರೆ. ಜೊತೆಗೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ನೀವು ನೋಡ್ತಾ ಇರ್ಬೋದು. ಸೊ ಪ್ರತ್ಯೇಕವಾಗಿ ಲೈನ್, ಅಂದರೆ ಒಂದು ಕಡೆಯಿಂದ ಫ್ಯಾಮಿಲಿ ಅವರಿಗೆ ಹೋಗೋದಕ್ಕೆ ಪ್ರತ್ಯೇಕವಾಗಿರುವಂತಹ ಲೈನ್, ಸೊ ಎಲ್ಲ ಕಡೆ ಕೂಡ ತುಂಬ ಕ್ಲಿಯರ್ ಆಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಷ್ಟೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರೂ ಅಲ್ಲೂ ಇಲ್ಲೋ ಒಂದು ಕಡೆ ಅಹಿತಕರ ಘಟನೆ ಆಗುತ್ತೆ. ಬಟ್ ಹಾಗಾಗಬಾರ್ದು ಈ ಬಾರಿ ಅನ್ನುವಂತಹ ಕಾರಣಕ್ಕೆ ತುಂಬ ಸೇಫ್ಟಿ ಮೆಷರ್ಸ್ಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಎಲ್ಲ CCTV ಇನ್ಸ್ಟಾಲೇಷನ್ಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಈ ಬಾರಿ ಹೊಸದಾಗಿ ಹೀಟ್ ಮ್ಯಾಪ್ ಅಂತ ಮಾಡಿದ್ದಾರೆ. ಅಂದರೆ ಜನಸಂದಣಿ ಎಲ್ಲೆಲ್ಲ ಹೆಚ್ಚಿರುತ್ತೆ ಅಲ್ಲೆಲ್ಲವೂ ಕೂಡ ಪೊಲೀಸರಿಗೆ ಮಾಹಿತಿ, ಜೊತೆಗೆ ಜನರಿಗೂ ಕೂಡ, ನಾಗರಿಕರಿಗೂ ಕೂಡ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಜನಗಳು ಹೆಚ್ಚಾಗಿರ್ತಾರೆ, ಜೊತೆಗೆ ಟ್ರಾಫಿಕ್ ಯಾವ ರೀತಿ ಇದೆ, ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಈ ಬಾರಿ
ಅಲ್ಲಲ್ಲಿ QR ಕೋಡ್ ಇರುತ್ತೆ. ಸೊ ಸಾರ್ವಜನಿಕರು ಅದನ್ನ ಸದುಪಯೋಗ ಪಡ್ಕೊಳ್ಬಹುದು. ಸೊ ಒಟ್ಟಾರೆಯಾಗಿ ಪ್ರೇಮ್ ಈ ವರ್ಷದ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಈಗಾಗಲೇ ಈ ಬಾರಿಯ ಹೊಸ ವರ್ಷವನ್ನ ಜವಾಬ್ದಾರಿಯೊಂದಿಗೆ ಆಚರಣೆ ಮಾಡಿ ಅನ್ನುವಂತಹ ಕ್ಯಾಂಪೇನ್ ಅನ್ನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ. ಸಿಎಂ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳ ಮೂಲಕ ಸಾರ್ವಜನಿಕರಿಗೂ ಕೂಡ ಯುವಜನರಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಟೋಟಲ್ ಆಗಿ ಈ ವರ್ಷದ ಹೊಸ ವರ್ಷಕ್ಕೇನಿದೆ ಅದನ್ನ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಸಂಭ್ರಮದಿಂದ ಆಚರಿಸಿ ಅಂತ ಮಾಡ್ತಾ ಇದ್ದಾರೆ. ಸೊ ನೋಡ್ಬೇಕು ಬೆಂಗಳೂರು ಯಾವ ರೀತಿ ಈ ಬಾರಿಯ ಕ್ಯಾಂಪೇನ್ಗೆ ಸ್ಪಂದನೆಯನ್ನ ಕೊಡುತ್ತೆ ಅಂತ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ವರ್ತಿಸಿದ್ರೆ ಪೊಲೀಸರ ಅವಶ್ಯಕತೆನೇ ಇರಲ್ಲ ಅಂಥೇಳಿ